ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಎಲ್ಲ ಬಾಳೆ ಹಾಕಿದ್ರಲ್ಲ, ಎರಡನೇ ರೌಂಡು ಗೊಬ್ಬರ ಹಾಕೋ ಪ್ಲ್ಯಾನು. ಹಾಗಾಗಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಹಾಕಿ ಸುಮಾರು ಒಂದು ವರ್ಷದ ಗೊಬ್ಬರ ಇದು ಚೆನ್ನಾಗಿ ಮಾಗಿದೆ. ಸೊ ಗೊಬ್ಬರನ ತೊಗೊಂಡು ಗೊಬ್ಬರದ ಪ್ಲೇಸ್ಗೂ ಮತ್ತು ನಾವು ಹಾಕಿರೋ ಬಾಳೆ ಪ್ಲೇಸ್ಗೂ ಒಂದು 200 ಮೀಟ್ರ್ ಇದೆ. 200 ಇಂದ 300 ಮೀಟ್ರ್ ಇರಬಹುದು. ನೋಡಿ, ಇದೆಲ್ಲ ಇನ್ನೂ ಅದೇ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊಂಡು ಮಾಡೋ ಪ್ಲ್ಯಾನು. ಇವಾಗ ಸದ್ಯಕ್ಕೆ ಬಾಳೆ ಇರೋ ಜಾಗಕ್ಕೆ ಹೋಗಿ ಗೊಬ್ಬರ ಹಾಕ್ತಾಯಿದ್ದೀರಿ. ಒಂದೆರಡು ಬೊಕ್ಸೆ ಹಾಕಿ ಮಣ್ಣು ಮುಚ್ಚೋ ಥರ ಮಣ್ಣು ಮುಚ್ತಾಯಿದ್ದೀವಿ. ಇನ್ನೂ ಅಂದರೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ ಇನ್ನೂ ಬಾಳೆ ನೋಡಿದ್ರೆ. ನಿಮ್ಗೇನು ಅನಿಸುತ್ತೆ ಅನ್ನೋದು ಸ್ವಲ್ಪ ಹೇಳಿ, ಇಂಪ್ರೂವ್ ಮಾಡ್ಕೊಳ್ತೀರಿ. ಯಾಕಂದರೆ ವಿಡಿಯೋ ಮಾಡ್ತಾರೋ ಉದ್ದೇಶನೇ, ವ್ಲಾಗ್ ಮಾಡ್ತಾರೋ ಉದ್ದೇಶನೇ ನಿಮ್ಮ ಸಜೆಷನ್ಸ್ ಬೇಕು ನನಗೆ. ಮುಂಚೆನೇ ಹೇಳಿ, ನಾನು ಈ ಸರಿ ಫೇಲ್ ಆಗಬಾರ್ದು. ಸೊ ಗೊಬ್ಬರ ಹಾಕ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಕಟ್ಟಿಂಗ್ಸ್ಗೆಲ್ಲ ನರ್ಸರಿ ಥರ ಒಂದು ಜಾಗ ಮಾಡಿದ್ದೀನಿ ಅಂತ. ಸೊ ಅದಕ್ಕೂ ಗೊಬ್ಬರ ಹಾಕ್ಕೊಂಡೆ. ಮತ್ತು ವೆಜಿಟೇಬಲ್ಸ್ ಲೈನ್ ಹಾಕಿದ್ನಲ್ಲ, ಅದಕ್ಕೂ ಕೂಡ ಗೊಬ್ಬರ ಹಾಕಿದ್ದೀನಿ. ಮತ್ತು ಮೊಲ ರ್ಯಾಬಿಟ್ ಪ್ರಾಜೆಕ್ಟ್ ಇತ್ತಲ್ಲ, ಅದಕ್ಕೂ ಕೂಡ ನೋಡಿ, ಅಲ್ಲೇ ಪಕ್ಕದಲ್ಲೇ ಬಾಳೆ ಆದಮೇಲೆ ನೆಕ್ಸ್ಟ್ ಈ ಕಡೆಗೆ ಎಲ್ಲ ನೇಪಿಯರ್ ಕಡ್ಡಿಗೂ ಕೂಡ ಗೊಬ್ಬರ ಹಾಕಿದ್ದೀರಿ. ಅಂತೂ ಬೆಳಗ್ಗೆನೇ ಹೋಗಿ ಒಂದು 7 ಗಂಟೆ ರೀಚ್ ಆದ್ರಿ. ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ 18 ಕಿಲೋಮೀಟ್ರ್ ಇದೆ. ಸೊ ಬೆಳಗ್ಗೆನೇ ಹೋಗಿ ಗೊಬ್ಬರ ಹಾಕ್ಕೊಂಡು ನೆಕ್ಸ್ಟು ಬೆಡ್ಡು ಪ್ರಿಪೇರ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ಹಾಗಾಗಿ ಇದೊಂದು ಜಾಗ ಇತ್ತಲ್ಲ, ಚಿಕ್ಕದೊಂದು ಜಾಗ ಇತ್ತು. ಸೊ ಆ ಜಾಗದಲ್ಲಿ ಚಳಿಗಾಲಕ್ಕೆ ಬೇಕಾಗಿರೋಂಥ ಗೆಡ್ಡೆ ಗೆಣಸು ತರಕಾರಿಗಳನ್ನ ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಹಾಗಾಗಿ ಬೆಡ್ ಪ್ರಿಪ್ರೇಷನ್ನ ಇಲ್ಲಿ ಈ ಜಾಗದಲ್ಲಿ ಮಾಡ್ಕೊಳ್ತಾಯಿದ್ದೀರಿ. ಇದು ಮಾರುತಿ ಕೃಷಿ ಉದ್ಯೋಗದ ಟಿಲ್ಲರ್ ಇದು. ಸೊ ನಾವು ಮಾಡ್ತಾರೋ ಇದಕ್ಕೆಲ್ಲ ಸಾಕಾಗುತ್ತೆ ಇದು. ನಾವು ದೊಡ್ಡ ಟ್ಯಾಕ್ಟ್ರೆಲ್ಲ ಯೂಸ್ ಮಾಡೋದು. ಸೊ ಇದನ್ನೇ ಬಳಸ್ಕೋಬೇಕು ಅಂದ್ಬಿಟ್ಟು ಇದನ್ನು ನಾವು ತೊಗೊಂಡಿರೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 1 ಲೀಟ್ರಿಗೆ 3 ಅವರ್ ಆರಾಮ್ಸೆ ಮಾಡ್ಬೋದು. ಎಲ್ಲ ಥರ ಕೆಲಸನೂ ಮಾಡ್ಕೋಬೋದು. ನೋಡಿ, ಬೆಡ್ಡೆಲ್ಲ ಆಗಿದೆ. ಟಿಲ್ಲರ್ಗೆ ರೆಸ್ಟ್ ಕೊಟ್ಕೊಂಡು ನೋಡಿ, ಬೆಡ್ಡೆಲ್ಲ ಚೆನ್ನಾಗಿ ಆಗಿದೆ. ಮತ್ತು ಅದ್ರ ಜೊತೆಗೆ ಅಲ್ಲೆಲ್ಲ ಗೊಬ್ಬರ ಹಾಕ್ದಂಗೆ ಈ ಥರ ಬೆಡ್ಗೂ ಕೂಡ ಗೊಬ್ಬರ ಹಾಕ್ಕೊಂಡು ಬರ್ತಾಯಿದ್ದೀವಿ. ಇನ್ನೊಂದಷ್ಟು ಹೊಲ ಅಂದರೆ ನಾವು ಟಿಲ್ಲರ್ ಮಾಡಾದಮೇಲೆ, ಕಲ್ಟಿವೇಟರ್ ಆದಮೇಲೆ ಒಂದಷ್ಟು ಹುಲ್ಲುಗಳೆಲ್ಲ ಅಲ್ಲೆಲ್ಲ ಕಾಣಿಸ್ತಾಯಿದೆ. ಬೆಡ್ ಸ್ವಲ್ಪ ಫಾರ್ಮೇಷನ್ ಮಾಡ್ತಾ ಅದೆಲ್ಲ ಕ್ಲಿಯರ್ ಮಾಡ್ತೀರಿ. ಸೊ ಇವಾಗ ಗೊಬ್ಬರ ಹಾಕ್ಕೊಂಬರ್ತಾಯಿದ್ದೀರಿ ಒಂದು ಕಡೆಯಿಂದ. ಇವತ್ತು ಅದೇ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ರೆ, ಜೊತೆಗೆ ಪೈಪ್ಲೈನ್ ಕೂಡ ಒಂದಷ್ಟು ಕೆಲಸ ಬೇಸಿಕ್ ಮಾಡ್ಕೊಂಡಿದ್ದೀರಿ. ಸೊ ಅದನ್ನು ನಾಳೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಗೊಬ್ಬರನ ಅದೇ ಸಾಗಿಸಿ ಎಲ್ಲ ನಾವು ಫೆನ್ಸಿಂಗ್ ಮಾಡ್ಕೊಬಿಟ್ಟಿದ್ರಿ. ಅದಾದಮೇಲೆ ಗೊಬ್ಬರ ತೊಗೊಂಬಂದು ಹಾಕೋದು ಕೆಲಸ ಒಂದು ಸ್ವಲ್ಪ ಚಾಲೆಂಜಿಂಗೆ. ಸೊ ಗೊಬ್ಬರ, ಬೆಡ್ಡು ಮತ್ತು ಪೈಪ್ಲೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಾಳೆ ಪೈಪ್ಲೈನೆಲ್ಲ ಹೇಗೆ ಮಾಡ್ಕೊಂಡ್ರೆ ಅನ್ನೋದನ್ನೆಲ್ಲ ನಾಳೆ ತೋರಿಸ್ತೀನಿ. ಸೊ ಇವತ್ತಿಗೆ ಇಷ್ಟು ಕೆಲಸ ಆಯಿತು ಸ್ನೇಹಿತರೆ. ವಿಡಿಯೋಗೆ ಸ್ವಲ್ಪ ಏನಾದರೂ ಇದ್ದರೆ ಸಜೆಷನ್ಸ್ ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.